ವೇಣುಗೋಪಾಲ್ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್, ಮಾತಾಡಿ ಸರ್. ಈ ಬೆಲೆ ಏರಿಕೆ ವಿಷಯದಲ್ಲಿ ಪರ್ಟಿಕ್ಯುಲರ್ಲಿ ಗ್ಯಾಸ್ ಆಗ್ಲಿ, ಎಲೆಕ್ಟ್ರಿಸಿಟಿ ಆಗ್ಲಿ, ನೀರಿಂದ ಆಗ್ಲಿ, ಈ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಮೇಲೆ ದೂರ ಹೇಳ್ತಾರೆ. ಈಗ ಅಲ್ಲಿ ಇರಾನ್ ಅಮೆರಿಕ ಯುದ್ಧ ಆಗ್ತಾ ಇದ್ದಲ್ಲಿ ಗ್ಯಾಸ್ ಬೆಲೆಗಾಗಿ ಅವರು ಅಲ್ಲಿಂದ ಭಾರತಕ್ಕೆ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ನಮ್ಮ ಮೇಲೆ ಹೊರಿಸ್ತಾರೆ. ಕರೆಕ್ಟ್. ಅದೇ ತರ ಈ ಯುದ್ಧಕ್ಕೂ ಇಲ್ಲಿ ಏರುತ್ತಿರುವ ಎಲೆಕ್ಟ್ರಿಸಿಟಿ ಬಿಲ್ಲು, ಆ ವಾಟರ್ ಬಿಲ್ಗೂ ಸಂಬಂಧ ಏನು? ಇದು ರಾಜ್ಯ ಸರ್ಕಾರದವರು ಈ ಗ್ಯಾಸ್ ವಿಷಯ ಆಗಿ ಕೇಂದ್ರ ಸರ್ಕಾರ ಮೇಲೆ ದೂರ ಮಾಡ್ತಾರೆ. ಅದೇ ಈ ಎಲೆಕ್ಟ್ರಿಸಿಟಿ ವಾಟರ್ ಇದು ಏರಿಕೆ ಆಗ್ತಿರೋದು ಯಾರ ಮೇಲೆ ದೂರ ಮಾಡಬೇಕು ಸರ್? ಈಗ ನೀವು ಹೇಳಿದ್ದು ರಾಜ್ಯ ಸರ್ಕಾರದ್ದು, ರಾಜ್ಯ ಸರ್ಕಾರ ಅವ್ರ ನಿರ್ಲಕ್ಷ್ಯ, ಅವ್ರು ಜಾಸ್ತಿ ಮಾಡಿರೋದು. ನೀವು ಹೇಳಿರೋದು ಕರೆಂಟ್ ವಾಟರ್ ಬಿಲ್ಲು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋದು ವಾರ ಆಗ್ತಿರೋದ್ರಿಂದ ಇದೆಲ್ಲವೂ ಕೂಡ ಅಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ನ ಅಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತೆ. ಹೌದು. ಸೊ ಅದಕ್ಕೀಗ ಎರಡು ಸರ್ಕಾರಗಳು ಅಷ್ಟೇ ಅಲ್ವ ಸರ್? ಈಗ ಅದನ್ನೇ ಹೇಳಿದ್ದು, ಇವರು ಅವ್ರ ಮೇಲೆ ಹಾಕ್ತಾರೆ, ಹೌದು, ಅವರು ಇವ್ರ ಮೇಲೆ ಏನಾದ್ರು ಹೇಳ್ಬೋದು. ಈಗ ಜನಗಳು ಇಬ್ಬರ ಮೇಲೂ ಹೇಳ್ಬೇಕಾಗತ್ತೆ. ಇದೇ ಪಾರ್ಟಿ ಅಲ್ಲಿದ್ದಲ್ಲಿ ಅವರು ಇದೇನೆ ಮಾಡ್ತಾ ಇದ್ದಿದ್ದು. ಇಲ್ಲಿ ಅಪೋಸಿಷನ್ ಏನಿದ್ದಾರೆ ಬಿಜೆಪಿಯವರು, ಅವರು ಇವ್ರ ಮೇಲೆ ಹಿಂಗೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್. ಅಲ್ಲ ಬಟ್ ಇಲ್ಲಿ ಬಡಪಾಯಿ ಆಗ್ತಿರೋದು ಜನರಷ್ಟೇ. ಜನರು ತೊಂದರೆ ಆಗ್ತಿರೋದು ಜನರು ಅನ್ಭವಿಸ್ತಾರೆ. ಅದನ್ನೇ ಹೇಳ್ತಾ ಇರೋದು. ಇವ್ರು ಅವ್ರ ಮೇಲೆ ಹೇಳೋ ಬದಲು ಇವ್ರು ಏನ್ ಮಾಡ್ತಿದ್ದಾರೆ ಇವ್ರು ತಿಳ್ಕೊಬೇಕು. ಈ ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ? ಕರೆಕ್ಟ್. ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು. ಹೌದು, ರಾಜ್ಯ ಸರ್ಕಾರದವ್ರು ಮಾಡಿರೋದು ಅದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ, ಒಪ್ಕೊಳ್ತಾ ಇದ್ದೀವಿ. ಇವರು ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ. ಇಲ್ಲಿ ನಾವು ಇವರು ಅಂತ ಹೇಳ್ತಿಲ್ಲ. ಬೆಲೆ ಏರಿಕೆ ಅದು ಕಾಂಗ್ರೆಸ್ ಮಾಡಿದ್ರು ಅಷ್ಟೇ, ಬಿಜೆಪಿಯವ್ರು ಮಾಡಿದ್ರು ಅಷ್ಟೇ, ಬೇರೆ ಪಕ್ಷದವ್ರು ಮಾಡಿದ್ರು ಅಷ್ಟೇ. ಜನಕ್ಕೆ ಸಮಸ್ಯೆ ಆಗ್ತಿದೆಯಾ? ಜನರು ಚೀತಿ ಅಂತ ಉಗಿತಾ ಇದ್ದಾರಾ? ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕು ಅಂತ ಜನ ಹೇಳ್ತಿದ್ದಾರೆ. ಹಾಗಾಗಿನೇ ಜನರ ಆಕ್ರೋಶ ಅಷ್ಟೇ ಇದು. ಅಥವಾ ನಾವಿಲ್ಲಿ ಯಾವುದೋ ಪಕ್ಷವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿಲ್ಲ. ಖಂಡಿತವಾಗ್ಲೂ ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಿದೆ ಜನರಿಗೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ.